ಭಾಗ್ಯಕ್ಕ ಭಾಗ್ಯಕ್ಕ ಹೇಳಮ್ಮ ಮ್ಯಾಕೆ ಏನಾಯ್ತು ನಂಕ ಅವ್ರು ಯಾರೋ ಬಂದಿದ್ರಲ್ಲ ಯಾರವ್ರು ಅವ್ರು ಯಾರೋ ಬಂದಿದ್ರಲ್ಲ ಯಾರವ್ರು ಯಾವ್ದೋ ಲೋಕದಾಗಿದ್ದೆ ಅನ್ಸ್ತಾ ಇತ್ತಕ್ಕ ಅವ್ರು ಯಾರು ಹೇಳೋ ಬಂದಿದ್ದವ್ರ ಅಯ್ಯೋ ನೀನು ಕಲ್ದಿರಿ ಇಲ್ಲಿ ಮಾತಾಡ್ಬೇಡ ನೀನು ಕರೆಕ್ಟ್ ಆಗಿ ಅವ್ರು ಬಂದಿದ್ದವ್ರು ಯಾರು ಹೇಳ ಅಯ್ಯೋ ನೀನ್ ಕಲ್ದಿರಪ್ಪ ನಿನ್ಕ ಅಯ್ಯೋ ನನ್ ಮಾತಾಡ್ತು ಬಂದು 30,000 ರೂಪಾಯಿ ಇಕ್ಕಿದ್ದಿ ಬೀರುನಾಗ ಬಂದಿದ್ದವ್ರ ಅಯ್ಯೋ ನೀನ್ ಕಲ್ದಿರಿ ಹೇಳ್ತೀನಿ ಅವ್ರು ಯಾರು ಬಂದಿದ್ದವ್ರ ಅಲ್ಲಮ್ಮ ಅಯ್ಯೋ ನೀನ್ ಕಲ್ದಿರಪ್ಪ ನಿನ್ಕೊಮ್ಮೆ ನೀನು ನನ್ ಮಾತು ಸ್ವಲ್ಪ ಕೇಳಮ್ಮ ನಾನು ಹೇಳ್ತೀನಿ ನೀನು ಇಲ್ಲೋ ಭಾಗ್ಯಕ್ಕ ಅಯ್ಯೋ ನೀನ್ ಕಲ್ದಿರಪ್ಪ ಅಷ್ಟು ದುಃಖ ಅಲ್ಲೇ ನಿನ್ ಒಳ್ಳೆ ರಾವಣೆ ಆಯ್ತು ನಂಕ ಕಡಿಯ ಸೈಕಲ್ ಫ್ರಿಡ್ಜು ಎಲ್ಲ ಮಡಗಿದ್ವಿ ವಾಷಿಂಗ್ ಮಿಷಿನ್ ಎಲ್ಲ ನೋಡಮ್ಮ ಭಾಗ್ಯಕ್ಕ ಓ ನೀನ್ ಕಲ್ದಿರಪ್ಪ ಸೊನೆ ನನ್ನ ಮಾತು ನಂದಾದ್ರೆ ನೀನ್ ಯಾಕೆ ಈ ರಾವಣಿಕ್ತಾ ಇರೋದ್ ನಂಕ ಕಲ್ದಿರೋ ಕಲಾವಿದ್ನು ಅಂತಿದ್ ಮನೆಗ್ ಸೇರ್ಸಿದ್ಕ ಇದ್ ಏನೋ ಮಾಡ್ದ ಅವನೇ ಫಸ್ಟ್ ಎತ್ತಿದ್ ನಾಚಿಕೆ ಹಾಕ್ಬೇಕು ನೋಡ್ಬೇಕು ಅವ್ರು ಬಂದಿತ್ತವ್ರು ನಿಮ್ ಕಡೆ ಅಲ್ಲ ಏನೋ ಕಲಾವಿದ್ನು ಇಟ್ಟು ನೀರು ಅಟ್ ಕಳ್ಸೋಣ ಅಂತ ಮನಿಗ್ ಕಳ್ಸಿದ್ರಿ ಇಂಥ ಕೆಲ್ಸಗಳು ಮಾಡೋದ್ ನೀನ ಏನಲ್ಲ ಕಲ್ದಿರ್ ಸಾಕು ಅವ್ರ ಯಾರೋ ಬಂದವ್ರೆ ಒಳಕ್ ಹೋಗ್ಯವ್ರೆ ಎಲ್ಲಾ ಮಾಡವ್ರೆ ಎಂದರಂತೆ ನೀನು ಬಂದವ್ರು ಕಾಣಲ್ಲ ನಿಂಗ ನಾನ್ ಯಾರಿಗೂ ಕಾಣಿಸಲ್ಲ ನನ್ ಮಾತ್ರ ಕೇಳಿಸಲ್ಲ ಕೇಳದ್ನ ಇಲ್ಲ ನಿಮ್ಗೊಬ್ಬನಿಗೆ ಕೇಳಿಸೋದು ಅಂತ ಹೇಳದ್ನ ಇಲ್ಲ ಗಿಲೀಟ್ ಕಳ್ಸಪ್ಪ ನೀನು ಗಿಲೀಟ್ ಮಾತು ಹೇಳಂದ್ರೆ ಚೆನ್ನಾಗಿ ಹೇಳ್ತಿ ಹೇಳು ನಾನು ಹೇಳೋ ಮಾತು ಸ್ವಲ್ಪ ಕೇಳಿಸ್ಕಮ್ಮ ಅಲ್ಲಮ್ಮ ನಾನ್ ಮಾತಾಡ ನೋಡ್ದೆ ಅಲ್ಲಮ್ಮ ಸರಿ ಅಲ್ಲಮ್ಮ ನಾನ್ ಹೇಳೋದ್ ಕೇಳಮ್ಮ ನಾನ್ ಹೇಳೋದ್ ಮಾಡ್ತಿದ್ದೀನಿ ಕೇಳೋದೇ ಇಲ್ಲಲ್ಲಮ್ಮ ಅಯ್ಯ ಅದೇನು ಹೇಳು ಸ್ವಾಮಿ ಹೇಳು ಏನಾಯ್ತು ಗೊತ್ತಾ ಏನಾಯ್ತು ಅಂತ ಹೇಳು ಒಡವೆಗ್ಲವಿ ಬೀರುನಾಗ ಒಡವೆಗ್ಲವಿ ಕತ್ತಾಗ ಸರ ಕಾಲಿ ಎಲ್ಲ ಅವೆ ಅವ್ರು ಬಂದವ್ರು ಎಲ್ಲಿ ಹೋದ್ರು ಕಳ್ಳರು ಬಂದಿದ್ರಮ್ಮ ಕಳ್ರು ನಮ್ಮ ಹಂಗಾರೆ ಎಲ್ಲ ಎಲ್ಲಿ ಬಿಟ್ಬಿಟ್ಟು ಹೋಗ್ತಿದ್ದೆ ಅವ್ವ ಕೇಳಿಸ್ಕೊ ಏನಾಯ್ತು ಅಂತ ಕಳ್ಳರು 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 ಕಾಮಿಡಿ ಕಳ್ಳರು ಬೆಳಗ್ಗೆನೆ ಬಂದ್ರು ಫುಲ್ ಸ್ಟೈಲ್ ಕಳ್ಳರು ಇನ್ನ ನೆಮ್ಮದಿಯಾಗಿ ಮನೆಗಿರೋಣ ಅಂತಂದ್ರೆ ಏನೋ ಸಾಯ್ತಾರ ಬಂದು ಪಾಪ ಕಟ್ಟಿ ಕಳ್ಳರು ನಾನೊಬ್ಬ ಸುಳ್ಳನು ಬಲು ಮೋಸಗಾರನು ಗೊತ್ತೇನು ಕಳ್ಳರು ಕಾಮಿಡಿ ಕಳ್ಳರು ಬೆಳಗ್ಗೆನೆ ಬಂದ್ರು ಫುಲ್ ಸ್ಟೈಲ್ ಕಳ್ಳರು ಜಗವೆಲ್ಲ ಎದ್ದಿರಲು ಸ್ಟೈಲ್ ಆಗಿ ಬಂದ್ರು ಕಾಮಿಡಿ ಕಳ್ಳರು ಬೆಳಗ್ಗೆನೆ ಬಂದ್ರು ಫುಲ್ ಸ್ಟೈಲ್ ಕಳ್ಳರು ಜಗವೆಲ್ಲ ಎದ್ದಿರಲು ಸ್ಟೈಲ್ ಆಗಿ ಬಂದ್ರು ಅಯ್ಯಮ್ಮಪ್ಪ ಕಳ್ಳನು ಅಯ್ಯಮ್ಮಪ್ಪ ಸುಳ್ಳನು ಬಲು ಮೋಸಗಾರನು ಅಂಡರ್ಸ್ಟ್ಯಾಂಡ್ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಕಾಮಿಡಿ ಕಟ್ಟೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಹಂಗೆ ಬೆಲ್ ಬಟನ್ ಒತ್ತಿ ಯಾಕಂದ್ರೆ ಅವಾಗ ನೋಟಿಫಿಕೇಶನ್ ಬರ್ತಾ ಇರ್ತದೆ ಹಳೆ ಕಳ್ಳ ಫ್ರಿಜ್ ಕದೀತಾ ಇದ್ದ ಹೊಸ ಕಳ್ಳ ಚಾರ್ಜರ್ ಕದೀತಾನೆ ಹಳೆ ಕಳ್ಳ ಕೀ ಕದೀತಾ ಇದ್ದ ಹೊಸ ಕಳ್ಳ OTP ಕದೀತಾನೆ ಹಳೆ ಕಳ್ಳ ಸೈಲೆಂಟ್ ಬರ್ತಾ ಇದ್ದ ಹೊಸ ಕಳ್ಳ ವೈಫೈ ಪಾಸ್ವರ್ಡ್ ಕಳ್ಕೊಂಡ್ ಬರ್ತಾನೆ ಹಳೆ ಕಳ್ಳ ದೇವರೇ ದಾರಿ ತೋರಿಸ್ತಾ ಇದ್ದ ಹೊಸ ಕಳ್ಳಿಂಗೆ ಗೂಗಲ್ ಮ್ಯಾಪೇ ದಾರಿ ತೋರಿಸ್ತಿದ್ದ ಒಂದು ಕೆಲಸನೇ ಕಳ್ಳರು ಕಾಮಿಡಿ ಟೈಮ್ ಆಯ್ತಾ ನಿಮ್ಗೆ ಗೊತ್ತಾಯ್ತಲ್ಲ ನಾವ್ ಯಾರಂತ ಕಳ್ಳ ಕಳ್ಳ ಬ್ರದರ್ಸ್ ಪ್ರೊಫೆಷನಲ್ ಸ್ಟಾರ್ಟ್ ಮಾಡ್ತಿದ್ಯಾ ಓಕೆ ಬಾಯ್ ಬಾಯ್
ಕಳ್ಳರು ಕಳ್ಳರು ಮಾಡ್ಕೊಂಡು ಚಿಲ್ಲಾಗಿ ಹೋದ್ರು ಸಿಲಿಂಡರ್ ನೋಡ್ಕೊಂಡು ಸ್ಮೈಲ್ ಮಾಡ್ಕೊಂಡರು ಭಾಗ್ಯಕ್ಕ ಮನ್ ಮೌ ಕೂತ್ಕೋ, ಹೇಳ್ತೀನಿ ಏನಾಗದೆ ಅಂತ. ಕುತ್ಕೊಬೇಕಾ? ಅಯ್ಯೋ ಮೊಣ್ಕಾಲ್ಗಳು ನೋವು ಇರಪ್ಪ, ಸಮಯ ಹೋಗಿ ಚೇರನ ಎತ್ಕೊಂಬರ್ತೀನಿ. ಬಾತಾಯಿ ಹೇಳು, ಅದೇನ್ ಹೇಳ್ತೀನಿ. ಗ್ಯಾಸ್ ಪ್ರಾಬ್ಲಮ್ ಗೊತ್ತೇನಮ್ಮ? ಗ್ಯಾಸ್ ಪ್ರಾಬ್ಲಮ್ ವಾಸನೆ ಇರಕ್ಕಾಗಲ್ಲ, ಏನ್ ದಾಚ್ಕೋ ಫಸ್ಟ್ ನೀನ. ಬೌ ನಾನ್ ಹೇಳ್ತಾ ಇರೋದು ದೇಶದಾಗಿರೋ ಗ್ಯಾಸ್ ಪ್ರಾಬ್ಲಮ್, ಪ್ರಪಂಚದಾಗಿರೋ ಗ್ಯಾಸ್ ಪ್ರಾಬ್ಲಮ್ ಬಗ್ಗೆನಮ್ಮ. ಆ ಗ್ಯಾಸ್ ಪ್ರಾಬ್ಲಮ್ ಹೇಳಪ್ಪ ಅದೇನ. ಬೌ ಈಗ ನಿನ್ ಸಿಲಿಂಡರ್ ಕದ್ಕೊಂಡೋಗಿದ್ ಯಾಕೆ ಗೊತ್ತೇನಮ್ಮ? ಯುದ್ಧ ಆಗ್ತಾ ಇತ್ತಲ್ಲ ಅದಕ್ಕೆ. ಯುದ್ಧ ಎಲ್ಲ ಆಟ ಇರೋದ? ಬೌ ಇರಾನು ಇರಾಕಾಗ ಯುದ್ಧ ಆಗ್ತದಲ್ಲಮ್ಮ. ಅಯ್ಯೋ ಕಲ್ದಿರೋ ಇರ್ಲಾರ್ದವ್ರೇನು ಇರು ಬಿಟ್ಕೊಂಡ್ರು ಅಂತ ಅಲ್ಲಿ ಯುದ್ಧ ಆದ್ರೆ ನಾನೇನ್ ಮಾಡ್ಲಿ ಅದಕ್ಕ? ಅಯ್ಯೋ ಇದೇ ನೋಡು ನಿಮ್ಮಂತವ್ರೆಲ್ಲ ಮನಸ್ಥಿತಿಗಳು. ಅಲ್ಲಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕ್ಯಾ. ಈಗ ನಿಮ್ ದೇಶದಾಗ ಯುದ್ಧ ಆದ್ರೂ ನೀವು ತಲೆ ಕೆಡಿಸ್ಕೊಳ್ಳಲ್ಲ, ಬೇರೆ ದೇಶದಾಗ ಯುದ್ಧ ಆದ್ರೂ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ಯಾವ ಯುದ್ಧಕ್ಕೆ ತಲೆ ಕೆಡಿಸ್ಕೊಂತೀರಿ? ನಮ್ಮೂರಾಗ ನಲ್ಲಿಗಿಳ್ತಾಗುವ ತೋಟಗಳಾಗುವ ಆದ್ರೆ ಏನೋ ನಾನು ಹೋಗಿ ಹಂಗ್ ಬಗ್ಗೆ ನೋಡ್ಕೊಂಡ್ ಬರ್ತೀನಿ. ಎಲ್ಲೋ ಯುದ್ಧಾದ್ರೆ ನನ್ಕೇನು ಹಿಡ್ದದೆ? ಅದೇ ನನ್ಕೇನ್ ಹಿಡ್ದದೆ ಅನ್ನೋದೇ ಹಿಂಗಾಗಿರೋದಮ್ಮ. ಅಲ್ಲಮ್ಮ ಇರಾನು ಇರಾಕಾಗ ಯುದ್ಧ ಆಗ್ತಾ ಇರೋದಕ್ಕೆ ನಿಮ್ಗೆ ಗ್ಯಾಸ್ ಬರೋದು ಪ್ರಾಬ್ಲಮ್ ಆಗಿರೋದು. ಅಯ್ಯ ಕಲ್ದಿರೋ ಇರ್ಲಾರ್ದವ್ರೇನು ಇರು ಬಿಟ್ಕೊಂಡ್ರು ಅಂತ ಅಲ್ಲಿದ್ದಾದ್ರೆ ನಾನೇನ್ ಮಾಡ್ಲೇಳ? ಹೇಳಿ ಬಿಡಮ್ಮ. ಹೌ ಪುಲ್ವಾಮ ಗೊತ್ತೇನಮ್ಮ ನಿನ್ಗೆ? ಅಪ್ಪ ಅವನ್ ಗೊತ್ತು, ಅದ್ಯಾವ ನೀನ್ ಹೇಳೋ ನಂಗೆ ಯಾವ್ದು ಗೊತ್ತಿಲ್ಲಪ್ಪ. ಅದೋಗ್ಲಿನಮ್ಮ, ಫೆಬ್ರವರಿ 14ನೇ ತಾರೀಕು ಏನ್ ಗೊತ್ತಾ ನಿನ್ಕ? ಅಯ್ಯೋ ಅದೇ ಗೊತ್ತಿಲ್ಲ. ನಮ್ಮೂರ ಕಾಲೇಜ್ ಐಕ್ಳೆಲ್ಲ ಅವತ್ತು ಎಲ್ಲೆಲ್ಕೂ ಓದ್ತಾ ಇರ್ತಾರ, ಅವತ್ತಿರೋ ಪ್ರೇಮಿಗಳ ದಿನಾಚರಣೆ ಅಂತೆ. ಇದು ಗೊತ್ತದೆ, ಅದು ಗೊತ್ತಿಲ್ಲ ನಿನಗೆ. 2019 ಫೆಬ್ರವರಿ 14ನೇ ತಾರೀಕು ನಿಮ್ಮ ಸೈನಿಕರು ಹೋಗ್ತಾ ಇದ್ದಿದ್ ಗಾಡಿ ಮೇಲೆ ಬಾಂಬ್ ದಾಳಿ ಮಾಡಿ 40 ಜನನೂ ಸತ್ತೋದ್ರು. ಹೌದು ನೋಡಮ್ಮ, ಇತ್ತೀಚೆಗೆ 2025ರಲ್ಲಿ ಪಹಲ್ಗಾವ್ ಅನ್ನೋ ಸ್ಥಳದಲ್ಲಿ 20 ಜನ ನಾಗರಿಕರನ್ನ ಗುಂಡಿಟ್ಟು ಕೊಂದ್ರು. ಅದು ಗೊತ್ತೇನಮ್ಮ ನಿನಗೆ? ಅವೆಲ್ಲ ನಂಗೇನು ಗೊತ್ತಿಲ್ಲಪ್ಪ. ಅಲ್ಲಮ್ಮ, ಹಿಮಾಲಯದಲ್ಲಿ ಹಿಮ ಮಳೆ ಗಾಳಿ ಅಂದಿರ ನಿಮ್ಮ ಸೈನಿಕರು ಹಗಲು ರಾತ್ರಿ ದುಡಿತಿರ್ತಾರಲ್ಲ, ಅವ್ರ ಬಗ್ಗೆ ಏನಾದ್ರು ಗೊತ್ತೇನಮ್ಮ ನಿನ್ಗೆ? ಅದೇನೋ ಗೊತ್ತಿಲ್ಲ. ನಮ್ಮೂರಾಗ ಅದ್ಯಾರ ಐತ್ಲೆ ಅವಳೆಲ್ಲ ಅವ್ರ ಗಂಡ ಅಲ್ಲೇ ಅಂತ ಕೆಲ್ಸ ಮಾಡೋದು ಇದ್ದಾಗ ಅವನು ಮೊನ್ನೆ ಸತ್ತೋದ್ನಲ್ಲ, 9 ತಿಂಗಳು ಗರ್ಭಿಣಿ ಯಾಕೆ ಏನಾದ್ರು ನೋಡಕ್ ಹೋಗಿದ್ದೇನಮ್ಮ ನೀನು? ಕಲ್ದಿರೋ ಅವ್ರೇ ನಮ್ ನೆಂಟ್ರ, ಹೋಗ್ ನೋಡ್ಕೊಂಡ್ ಬರಕ್ಕ. ನೀನ್ ಒಳ್ಳೆ ಸರಿಯಾಗಿ ಹೇಳ್ತೀಯ. ನೋಡ್ದ, ಜನ ಹೆಂಗೆ ಅಂತ ನೋಡ್ತೀರಾ? ನಿಮಗೆ ಅಂತ ಹಗಲು ರಾತ್ರಿ ಅಲ್ಲಿ ಸೈನ್ಯದಲ್ಲಿ ದುಡಿಯೋ ಅವನು ನಿಮ್ ಸಂಬಂಧಿಕನಲ್ಲ ಅನ್ನೋ ಕಾರಣಕ್ಕೆ ನೀವು ಹೋಗಿಲ್ಲ. ಹಾಗೆ ನಿಮ್ ಇಡೀ ದೇಶದಲ್ಲಿ ಸೈನಿಕರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಅದಕ್ಕೆ ನಾನ್ ಹೇಳೋದು ಏನ್ ಗೊತ್ತೇನಮ್ಮ, ಸೈನ್ಯ ನಿಮ್ಮನ್ನು ಕಾಯ್ತಾ ಇರುತ್ತೆ. ಆ ಸೈನ್ಯದವರು ಅವ್ರ ಮನೆಯವ್ರ ಬಗ್ಗೆ ನೀವೆಲ್ಲಾದ್ರೂ ಒಂದು ಸರಿ ಯೋಚನೆ ಮಾಡಿದ್ದೀರಮ್ಮ? ನೀವು ದೀಪ ಹಚ್ಚಿ ದೇವ್ರ ಮುಂದೆ ಬೇಡ್ಕೊಳ್ಳುವಾಗ ನನ್ನ ಮಗು ಚೆನ್ನಾಗಿರ್ಲಿ, ನನ್ನ ಗಂಡ ಚೆನ್ನಾಗಿರ್ಲಿ, ನನ್ನ ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಳ್ತೀರಲ್ಲ, ಒಂದೇ ಒಂದು ದಿವಸ ನಿಮ್ಮ ಸೈನಿಕನ ಮನೆಯವನು ಚೆನ್ನಾಗಿರ್ಲಿ, ಅವ್ರ ಮನೆಯವರು ಚೆನ್ನಾಗಿ ಬದುಕಿ ಅಂತೇಳಿ ದೀಪ ಹಚ್ಚಿದ್ಯೇನಮ್ಮ? ನೀನು ದೇವ್ರಿಗೋಗಿ ಆ ವರ ಕೊಡು ಈ ವರ ಕೊಡು ಅಂತ ಕೇಳ್ಕೊಳ್ತೀಯಲ್ಲಮ್ಮ, ಆ ದೇವರ ಹತ್ರ ಯಾವತ್ತಾದ್ರೂ ನನ್ನ ದೇಶದ ಸೈನಿಕ ಕಷ್ಟಪಡ್ತಿದ್ದಾನಲ್ಲ ಅವನು ನೆಮ್ಮದಿಯಾಗಿರ್ಲಿ, ಅವನಿಗೊಂದು ಊಟ ಸರಿಯಾಗಿ ಸಿಗ್ಲಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯೇನಮ್ಮ? ಅವನು ಸತ್ತೋದ್ನಲ್ಲ, ಆ ಸೈನಿಕ ಆತನ ಸಮಾಧಿ ಹತ್ರಕ್ಕೆ ಹೋಗಿ ಒಂದೇ ಒಂದು ಅಳತೆ ಆದ್ರೂ ಹಚ್ಚಿ ಬಂದಿದ್ಯೇನಮ್ಮ? ಇದು ಯಾವುದೂ ಮಾಡಲ್ಲ ನೀನು. ಪ್ರಾಬ್ಲಮ್ ಬಂದ್ರೆ ಮಾತ್ರ ಯೋಚನೆ ಮಾಡ್ತೀಯ. ಆ ಪ್ರಾಬ್ಲಮ್ಗಾಗಿ ದುಡಿಯೋ ನಿಮ್ಮ ಸೈನಿಕರ ಬಗ್ಗೆ ನೀನು ಯಾವತ್ತೂ ಯೋಚನೆ ಮಾಡೋದೇ ಇಲ್ವಲ್ಲಪ್ಪ. ಹೌದಪ್ಪ, ನೀನ್ ಹೇಳ್ತಾ ಇರೋದೆಲ್ಲ ಕರೆಕ್ಟೇ. ಬರೀ ನಾನು ಒಂದು ಸಿಲಿಂಡರ್ ಹೋಗಿದ್ದಕ್ಕೆ ಇಷ್ಟು ಪರದಾಡ್ಬಿಟ್ನೆ ನಾನು. ಅಂತದು ನಮ್ ಸೈನಿಕರು ಪಾಪ ಆ ಯುದ್ಧದಾಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರ. ಅವ್ರ ಹೆಂಡ್ರು ಮಕ್ಕಳು ಅಪ್ಪನು ಅಮ್ಮನು ಎಲ್ಲ ಅವ್ರಿಗೋಸ್ಕರ ಪಾಪ ದಿನ ಕಾಯ್ತಾ ಇರ್ತಾರ. ನಾವು ಒಂದು ದಿನ ಕೂಡ
ಅವ್ರಿಗೋಸ್ಕರ ಏನು ಕೇಳ್ತೇನಲ್ಲ. ನಿಜವಾಗಿ ನಾವ್ ಮಾಡ್ತಾ ಇರೋದು ತಪ್ಪೇನಪ್ಪ? ತಪ್ಪೆ. ಇವತ್ ನಿಂಕ ನಾನು ನೀನ್ ಹೇಳ್ದಲ್ಲ ಸೈನಿಕರಿಗೋಸ್ಕರ ದೇವ್ರ ತಗೋಗಿ ಕೇಳ್ಕೊಂತೀನಪ್ಪ. ಅವ್ರು ಚೆನ್ನಾಗಿದ್ರೆ ತಾನೇ ನಾನು, ನನ್ ಮಕ್ಳು, ನನ್ ಗಂಡ, ನಮ್ ಊರು, ನಮ್ ದೇಶ ಎಲ್ಲ ಚೆನ್ನಾಗಿರೋದು. ಹೌದು ಸ್ವಾಮಿ, ಹೌದು. ನೀನ್ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನಾನ್ ಎತ್ತು ಮಗುವೆ ಅಲ್ಲಿ ಪ್ರಾಣ ಬಿಟ್ಟೇನೋ ಅಂತ ಅನಿಸ್ತದಪ್ಪ ನಂಗ. ಯಾಕ ನಾನು ಮನ್ಯಾಗ ದೀಪ ಹಚ್ಬೇಕು ಅಂತಂದ್ರೆ ನನ್ನ ಯೋಗನ ಹೆಸರಾಗ ದೀಪ ಹಚ್ತೀನಿ. ಯುಗಾದಿ ಹಬ್ಬ ದಿನ ನನ್ನ ಹಿರಿಯ ಸಮಾಧಿಗೆ ಪೂಜೆ ಮಾಡ್ಕೊಂಡ್ ಬಂದಂಗೆ ನನ್ನ ಯೋಗನ ಸಮಾಧಿಕ್ಕೂ ಎಡೆ ಇಕ್ಕಿ ಪೂಜೆ ಮಾಡ್ಕೊಂಡ್ ಬರ್ತೀನಿ. ನಾನ್ ಬೆಳೆದಿದ್ ಬೆಳೆಯಾಗ ನನ್ನ ಯೋಗನ್ಕ ಒಂದು ಪಾಲ್ ಕೊಡ್ತೀನಿ ನಾನು. ನನ್ನ ದೇಶ ಕಾಯೋ ಯೋಧನ್ಕ ನಂದೊಂದು ಸೆಲ್ಯೂಟ್ ಅಪ್ಪ, ಸೆಲ್ಯೂಟ್. ಗಡಿನಾಗ ನನ್ನ ಯೋಧನು ಸುಖವಾಗಿ 100 ಕಾಲ ಬಾಳ್ಬೇಕು, 100 ಕಾಲ ಬಾಳ್ಬೇಕು. ಮಹು, ನೀವು ಯಮ ಅಂತೀರಿ, ನನ್ನನ್ನ ಸಾವಿನ ದೇವರು ಅಂತೀರಿ, ಸಾಯಿಸೋದ ಇವ್ರ ಕೆಲ್ಸ ಅಂತೀರಿ. ಆದ್ರೆ ನಿಮ್ಮ ಸೈನಿಕರು ಸಾಯುವಾಗ ನನ್ನ ಕಣ್ಣಾಗ ನೀರು ಬರ್ತದಮ್ಮ, ನನ್ನ ಹೊಟ್ಟಾಗ ಬೆಂಕಿ ಬೀಳ್ತದಮ್ಮ. ನಿಮ್ ದೇಶದಲ್ಲಿ ಇಂಥ ದೇಶಕ್ಕಾಗಿ ಪ್ರಾಣ ಕೊಡೋ ಮಕ್ಕಳ ಸಂತತಿ ಸಾವಿರವಾಗಲಿ ಅಂತ ಕೇಳ್ಕೊಳ್ತೀನಮ್ಮ. ಅಂತ ನಿಮ್ ಸೈನಿಕರಿಗೆ ನಂದೊಂದು ದೊಡ್ಡ ಸಲ್ಯೂಟ್.